ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ತಾನೇ ಶಾಂತಳಿಗೆ ಹೋಗಿ ಅಕ್ಕಿನೆಲ್ಲ ತಗೊಬಂದು ಈಗ ಕೆಲಸ ಶುರು ಮಾಡೋಕ್ಕಿದ್ದೀನಿ. 12 ಗಂಟೆ. ಈಗ ಮೊದಲು ಮನೆ ಸುತ್ತ ಇರೋ ಈ ಹಳಗಳನ್ನೆಲ್ಲ ನೀಟಾಗಿ ಗುದ್ಲಿಯಲ್ಲಿ ಕೆತ್ತಾಕ್ಬಿಟ್ಟು ಆಮೇಲೆ ಅಲ್ಲಿ ಬೆಳೆದಿರೋ ಕಾಳುಗಳಿಗೆ ಗೂಟ ಕೊಡಬೇಕು. ಅದನ್ನೆಲ್ಲ ಅಲ್ಲಿ ತೋಟದಿಂದ ಕಡ್ದಿಟ್ಟಿರೋದನ್ನ ಎತ್ಕೊಬಂದು ಸಂಜೆ ಮೇಲೆ ಆ ಕೆಲಸ ಶುರು ಮಾಡಬೇಕು. ಈಗ ಫಸ್ಟು ಈ ಕೆಲಸನ ಮುಗಿಸ್ಬಿಡೋಣ. ಇವಾಗ ಇಲ್ಲಿ ಕೆಲಸ ಎಲ್ಲ ಮುಗೀತು. ಈಗೇನಿದ್ರು ಗಳಗಳನ್ನ ಎಲ್ಲ ನೀಟಾಗಿ ಸಪ್ರೇಟ್ ಮಾಡೋದಕ್ಕೆ ಹೋಗೋಣ. ಎತ್ಕೊಬಂದು ಸಂಜೆ ನೆರಳಾದ್ಮೇಲೆ ಕಾಳುಗಳಿಗೆ ಕೊಡಬೇಕು. ಇವಾಗ ಇಲ್ಲಿ ಗಳಗಳೆಲ್ಲ ಇಲ್ಲಿ ಬಿದ್ದಿದ್ದಾವೆ ರಾಶಿ ರಾಶಿಯಾಗಿ. ಇವಾಗ ಅದನ್ನೆಲ್ಲ ಸಪ್ರೇಟ್ ಮಾಡ್ಬೇಕಂದ್ರೆ ಅದರಲ್ಲಿ ಮೇಲೆ ತೊಂಡೆಕಾಯಿ ಅದಕ್ಕೆಲ್ಲ ಚಪ್ರ ಹಾಕಕ್ಕೆ ಇಟ್ಟಿದ್ನಲ್ಲ, ಅದ್ರ ಮೇಲೆ ಹಾಕಕ್ಕೆ ಬೇಕಾಗಿರೋವು ಇದೆ, ಮತ್ತು ಕಾಳಿಗೆ ಗೂಟ ಕೊಡೋಕ್ಕೆ ಬೇಕಾಗಿರೋವು ಇದ್ದಾವೆ. ಎಲ್ಲ ಬೇರೆ ಬೇರೆ ಮಾಡಿ ಇವತ್ತು ಕಾಳಿಗೆ ಬೇಕಾಗಿರೋವನ್ನ ಮಾತ್ರ ಎತ್ಕೊಂಡು ಹೋಗಿ ಹಾಕತ್ತೀನಿ. ಇನ್ನು ಚಪ್ರ ಹಾಕಿದ್ಮೇಲೆ ಇನ್ನು ಮಿಕ್ಕಿದ್ದನ್ನು ತಗೊಂಡು ಹೋಗ್ಬೇಕು. ಈಗ ಫಸ್ಟ್ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಡೋಣ. ಕಾಳಿಗೆ ಕೊಡಬೇಕಾಗಿರೋ ಗೂಟನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ. ಇವಾಗ ಇದನ್ನೆಲ್ಲ ಎತ್ಕೊಂಡು ಹೋಗಿ ಒಂದು ಕಡೆ ಜೋಡಿಸ್ಕೊಂಡು ಆಮೇಲೆ ಕಾಳುಗಳಿಗೆ ಗೂಟ ಕೊಟ್ಬಿಡೋಣ ಇವತ್ತು. ಇವಾಗ ಬೇಕಾಗಿರೋ ಕೋಲ್ಗಳನ್ನೆಲ್ಲ ತಂದು ಇಟ್ಟಾಗೈತೆ. ಇಲ್ಲಿ ನೋಡಿ ಆಗಲೇ ಗಿಡ ಹಬ್ಬದಕ್ಕೆ ರೆಡಿ ಇದೆ. ಇವಾಗ ಬೇಗ ಬೇಗ ಗುಂಡಿ ತೋಡ್ಬಿಟ್ಟು ಇದನ್ನೆಲ್ಲ ಗೂಟಗಳನ್ನ ನಿಲ್ಲಿಸ್ಬಿಡೋಣ. ಇವಾಗ ಸಾಲುಗೆ ಈ ಥರ ಗುಂಡಿಗಳು ರೆಡಿಯಾಗಿದ್ದಾವೆ. ಅದಕ್ಕೆ ಈ ಗೂಟಗಳನ್ನ ಚುಚ್ಚಿಬಿಡೋಣ. ಸಾಮಾನ್ಯವಾಗಿ ಕೆಲವೊಬ್ರು ಕಡ್ಡಿ ಹುಳಗಳನ್ನ ನೋಡಿರ್ತೀರ, ಕಡ್ಡಿಗೆ ಕೈ ಕಾಲು ಬಂದಂಗೆ ಇರುತ್ತೆ. ಅದ್ರ ಮರಿ ಇಲ್ಲಿ ನೋಡಿ, ಕಡ್ಡಿ ಹುಳದ್ದು ಮರಿ ಹೆಂಗೆ ಓಡಾಡ್ತೈತೆ ಮೈ ಮೇಲೆ. ಆ ಗುಂಡಿಗೆ ನಡೋದಕ್ಕೆ ಇವೆಲ್ಲ ಒಂದು ಸ್ವಲ್ಪ ಸೊಟ್ಟಂಪಟ್ಟ ಇದ್ದಾವೆ. ಅದಕ್ಕೆ ನೀಟಾಗಿ ಸ್ಟ್ರೈಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಕೋಲ್ಗಳೆಲ್ಲ ರೆಡಿ ಆದ. ಇಂತು ಕಾಳಿಗೆ ಗೂಟ ಕೊಟ್ಟಿದ್ದ ಕೆಲಸ ಮುಗೀತು. ಇವಾಗ ಹಿಂಗೆ ಕಾಣಿಸ್ತೈತೆ. ಇಲ್ಲಿಂದ ಅಲ್ಲಿವರೆಗೂ ನಿಲ್ಲಿಸಿದ್ದೀನಿ. ಸದ್ಯಕ್ಕೆ ಇವತ್ತಿನ ಕೆಲಸ ಮುಗೀತು. ಮಿಕ್ಕಿದ ಊಟಗಳನ್ನೆಲ್ಲ ನಾಳೆ ಬೇರೆ ಬೇರೆ ಮಾಡಿ ತಗೋಗಿ ಗದ್ದೆಗೆ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ.
ಇವತ್ತು ಮತ್ತೆ ಇಷ್ಟು ಟೊಮೆಟೊ ಸಿಕ್ಕಿದ್ದಾವೆ. ಇವನ್ನ ಸಾರ್ಗೆ ಹಾಕಿ ಪ್ರಯೋಜನ ಇಲ್ಲ ಅಂತ ನಿನ್ನೆಯಿಂದ ಒಂದೊಂದನ್ನೇ ತಿಂತಾಯಿದ್ದೀನಿ. ಇವತ್ತು ಇಷ್ಟೂ ಮುಗಿಸ್ಬಿಡೋಣ ಅಂತ, ಇಲ್ಲಾಂದರೆ ಸುಮ್ಮನೆ ಕೊಳ್ತೋಗ್ಬಿಡ್ತವೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಾಳೆ ವಿಡಿಯೋದಲ್ಲಿ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಬಾಯ್.